ಓಂ ಪ್ರಾಣಾವೈ ಸತ್ಯಂ ತೇಷಾಮೇಷ ಸತ್ಯಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1207ನೇ ಭಾಗ, ಅನುಶಾಸನ ಪರ್ವದ 140ನೇ ಭಾಗ. ಇದು ದೀರ್ಘಾಯುಷ್ಯಕ್ಕೆ ಕಾರಣವಾದಂತಹ ಅನೇಕ ಧರ್ಮಗಳನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗೆ ಗೃಹಸ್ಥನಾದವನು ಹೇಗೆ ವರ್ತಿಸಬೇಕು ಅನ್ನೋದನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇದು ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 94ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 161ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 157ನೇ ಅಧ್ಯಾಯ, ಗೀತಾ ಪ್ರಶ್ನೆ ಪಾಠದಲ್ಲಿ 104ನೇ ಅಧ್ಯಾಯ. ಸುಮಾರು 86 ಶ್ಲೋಕಗಳು ಇಷ್ಟು ಅಧ್ಯಾಯಗಳಲ್ಲಿ. ಒಟ್ಟಾರೆ ಶ್ಲೋಕಗಳ ಸಂಖ್ಯೆಗಳು ವ್ಯತ್ಯಸ್ತ ಆಗಿವೆ ಇವುಗಳಲ್ಲಿ. ಅದರಲ್ಲಿ ನಾವು ಸುಮಾರು 86 ಶ್ಲೋಕಗಳನ್ನು ಈಗ ನೋಡಿ ಮುಗಿಸಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನುಭವಂತು. ಮಹಾಭಾರತೆ ಅನುಶಾಸನ ಪರ್ವಣಿ ಪ್ರೋಕ್ತಾನಾಂ ಆಯುಷ್ಯವರ್ಧಕಾಣಾಂ ಧರ್ಮಾಣಾಂ ಶ್ರವಣೇನೈವ ಸರ್ವೇಷಾಂ ಶ್ರೋತॄಣಾಂ ಪ್ರವಕ್ತॄಣಾಂ ಅಪಿ ಚ ಅನ್ಯೇಷಾಂ ಸಮಸ್ತಾನಾಂ ಜನಾನಾಂ ಸರ್ವೇ ರೋಗಾಃ ಉಪದ್ರವಾಃ ಪ್ರತಿಯಾಂತು ಅಪಿ ಚ ಸಂಪೂರ್ಣ ಆರೋಗ್ಯ ಸಂಪದಪಿ ಅಭಿವರ್ಧತೆ. ये धर्माः सामाजिकतया महत्त्वं लभन्ते, धार्मिकतया महत्त्वं लभन्ते, ते सर्वेपि धर्माः अत्र पर्वणि प्रतिपाद्यन्ते भीष्मेण. एतेषां धर्माणां पालनेन सर्वेषाम् अस्माकं जीवनं सभ्यतापूर्णं धर्मपूर्णं च भवति. कथं वस्त्रं धरणीयं, कथं अनुलेपनं गन्धादीनाम् अनुलेपनं करणीयं, कानि पुष्पाणि धर्तव्यानि भवन्ति, कथं वा मूत्रपुरीशे कुर्यात् साधकः इत्येते सामान्याः धर्माः. अपि च असाधारणाः धर्माः, साधारणाः असाधारणाश्च धर्माः अस्मिन् अध्याये प्रोच्यन्ते. यमस्य इयं काचन गीता. यः अशुचिर्भूत्वा वेदं प्रवदति, वेदं शृणोति, अनध्ययनकाले वेदाध्ययनं करोति, तस्य वेदः प्रनष्टः भवति, आयुरपि तस्य प्रक्षीणं भवति इत्येते अनेके विषयाः तत्र प्रत्यपाद्यन्त अनुशासनपर्वणि. प्रियङ्गुचन्दनाभ्यां च इत्ययं श्लोकः अद्य श्रूयते. ಪ್ರಿಯಂಗು, ಶ್ರೀಗಂಧ, ಬಿಲ್ವ, ನಂದ್ಯಾವರ್ತ ಮೊದಲಾದ ಗಿಡಗಳ ಗಂಧಗಳನ್ನ, ಕೇಸರಿಯನ್ನ ವಿವೇಕಿಯಾದವನು ಪ್ರತ್ಯೇಕವಾಗಿ ಹಚ್ಚಿಕೊಳ್ಳಬೇಕು ಅಂತಿದೆ. ಎಲ್ಲವನ್ನೂ ಒಟ್ಟಿಗೆ ಹಚ್ಚಿಕೊಳ್ಬಾರದು ಅಂತ ಅರ್ಥ ಆಗಬಹುದು, ಅಥವಾ ಎಲ್ಲವನ್ನೂ ಹಚ್ಚಿಕೊಳ್ಳೇಬೇಕು ಈ ಗಂಧಗಳನ್ನು, ಯಾವುದನ್ನು ತಪ್ಪಿಸಬಾರದು ಅಂತ ಅರ್ಥವೂ ಆಗಬಹುದು. ಅದಕ್ಕೆ ಪರ್ವಕಾಲಗಳು, ವೈಧೃತಿ,
ವ್ಯತಿಪಾತ ಮೊದಲಾದ ಅನೇಕ ಕಾಲಗಳಲ್ಲಿ, ಹುಣ್ಣಿಮೆ ಅಮಾವಾಸ್ಯೆ ಮೊದಲಾದ ಕಾಲಗಳಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ ವಸ್ತ್ರಾದಿಗಳಿಂದ ಶರೀರವನ್ನು ಅಲಂಕಾರ ಮಾಡಿಕೊಂಡು ಮುಂದೆ ಉಪವಾಸವನ್ನು ಮಾಡಬೇಕು ಅಂತ ವರ್ಣನೆ ಮಾಡ್ತಾರೆ. ಎಲ್ಲಾ ಪರ್ವಕಾಲದಲ್ಲೂ ಉಪವಾಸ ಏನು ಅಗತ್ಯ ಇರೋದಿಲ್ಲ. ಉಪವಾಸ ಅನ್ನುವುದು ಆಯಾ ಕಾಲಕ್ಕೆ ಒಂದೊಂದು ರೀತಿಯಾದಂತಹ ಬೇರೆ ಬೇರೆ ರೀತಿಯಾದ ಉಪವಾಸವೇ ಆಗಿರ್ತದೆ. ನಿರಾಹಾರ ಅನ್ನುವ ಉಪವಾಸ ಎಲ್ಲ ಕಡೆ ಬೇಕಾಗೋದಿಲ್ಲ. ಮತ್ತು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಸಮಾನ ವೇಕಪಾತ್ರೇತು ಭುಂಜೇತ್ ನ ಅನ್ನಂ ಜನೇಶ್ವರ ಅಂತ ಈ ಮುಂದಿನ ಒಂದು ಶ್ಲೋಕ. ಒಟ್ಟಿಗೆ ಅನೇಕ ಜನರು ಕೂತ್ಕೊಂಡು ಒಂದೇ ತಟ್ಟೆಯಲ್ಲಿ ಭೋಜನ ಮಾಡಬಾರದು. ರಜಸ್ವಲೆಯಾದವಳು ಯಾವ ಅನ್ನವನ್ನು ಮುಟ್ಟಿದ್ದಾಳೆ ಅಥವಾ ಅವಳ ದೃಷ್ಟಿಯಿಂದ ಅದು ದೂಷಿತವಾಗಿದೆ, ಅಂಥ ಅನ್ನವನ್ನು ಯಾವತ್ತೂ ಸ್ವೀಕಾರ ಮಾಡಬಾರದು. ಯಾವ ಆಹಾರ ಪದಾರ್ಥದಲ್ಲಿ ಸಾರ ತೆಗೆದು ನಿಸ್ಸಾರವಾಗಿರ್ತದೆ ಅಂಥ ಪದಾರ್ಥಗಳನ್ನು ಕೂಡ ನಾವು ಸ್ವೀಕಾರ ಮಾಡಬಾರದು. ಯಾಚಕ ಒಬ್ಬ ನಮ್ಮ ಎದುರಿಗೆ ತನಗೂ ಆಹಾರ ಕೊಡಿ ಅಂತ ಆಸೆಯಿಂದ ನೋಡ್ತಾ ಇರುವಾಗ ಅವನಿಗೆ ಕೊಡದೆ ನಾವು ಅದನ್ನು ಭಕ್ಷಣೆ ಮಾಡಬಾರದು. ಅಪವಿತ್ರ ವ್ಯಕ್ತಿಗಳ ಸಂಪರ್ಕ ಆಗಿರುವಾಗ ತಾನು ಅಥವಾ ತಾನೇ ಅಪವಿತ್ರನಾಗಿರುವಾಗ ಇನ್ನೊಬ್ಬ ಅಪವಿತ್ರನಾಗಿದ್ದಾನೆ, ತಾನು ವಸ್ತುತಃ ಅಪವಿತ್ರನಾಗಿಲ್ಲ, ಆದರೆ ಅಪವಿತ್ರನ ಸಂಪರ್ಕದಿಂದ ಇವನು ಅಪವಿತ್ರನಾಗಿದ್ದಾನೆ ಅಥವಾ ಸ್ವಯಂ ತಾನೇ ಅಪವಿತ್ರನಾಗಿದ್ದಾನೆ. ಇಂಥ ಪ್ರಸಂಗದಲ್ಲಿ ಏನನ್ನು ತಿನ್ನಬಾರದು. ಧರ್ಮಶಾಸ್ತ್ರದಲ್ಲಿ ನಿಷಿದ್ಧವಾದಂತಹ ಸಂಗತಿಗಳನ್ನ ಯಾವುದನ್ನು ತಿನ್ನಬಾರದು. ಯಾವುದನ್ನು ಮುಚ್ಚಿಟ್ಟುಕೊಂಡು ತಿನ್ನಬಾರದು. ಎಲ್ರಿಗೂ ಕೊಟ್ಟು ಸ್ವೀಕಾರ ಮಾಡಬೇಕು ಅಂತ ಅರ್ಥ. ಅಶ್ವತ್ಥ ಗಿಡದ ಹಣ್ಣು, ಆಲದ ಗಿಡದ ಹಣ್ಣು ಮತ್ತೆ ಕ್ಷಣಶಾಖ ಅಂತ ವರ್ಣನೆ ಮಾಡಿದ್ದಾರೆ. ನುಗ್ಗೆಕಾಯಿ, ಶಣಬಿನ ತರಕಾರಿ ಅಂತ ಬರೆದು ಕಂಸದಲ್ಲಿ ನುಗ್ಗೆಕಾಯಿ ಅಂತ ಬರೆದಿದ್ದಾರೆ. ಇದು ಯಾವುದನ್ನು ಕೂಡ ತಿನ್ನಬಾರದು. ಆಡಿನ, ಗೋವಿನ ಮತ್ತು ನವಿಲಿನ ಮಾಂಸವನ್ನು ಸ್ವೀಕಾರ ಮಾಡಬೇಕು. ಆ ಮಾಂಸವನ್ನು ವರ್ಜಿಸಬೇಕು. ಮತ್ತೆ ಒಣಗಿ ಹೋದಂತಹ ಹಳಸಿದಂತಹ ಮಾಂಸವನ್ನು ಸ್ವೀಕಾರ ಮಾಡಬಾರದು. ಮಾಂಸವನ್ನು ತಿನ್ನುವುದಿದ್ರೆ ಸಾರವತ್ತಾದ ಮಾಂಸವನ್ನು ಪರಮಾತ್ಮನಿಗೆ ಅರ್ಪಿಸಿ ಶ್ರಾದ್ದಾದಿಗಳಲ್ಲಿ ಅದನ್ನು ಉಪಯೋಗ ಮಾಡಿ ಅಂಥದನ್ನೇ ತಿನ್ನಬೇಕು ಅಂತ ಅದರ ತಾತ್ಪರ್ಯ. ಕೈಯಲ್ಲಿ ಉಪ್ಪನ್ನು ಹಾಕಿಕೊಂಡು ತಿನ್ನಬಾರದು. ರಾತ್ರಿಯೂ ಕೂಡ ಲವಣದ ಸೇವನೆ ನಿಷಿದ್ಧ. ಮೊಸರಿನಲ್ಲಿ ಕಲಿಸಿದಂತಹ ಹಿಟ್ಟು ಇಂಥದ್ದೆಲ್ಲವನ್ನು ಪರಿತ್ಯಾಗ ಮಾಡಬೇಕು ಅಂತ ಮುಂದಿನ ಮಾತು. ವೃಥಾ ಮಾಂಸಂಚ ವರ್ಜಯೇತಂತಿದೆ. ಯಾವುದೇ ಪದಾರ್ಥಗಳನ್ನಾದರೂ ಭಗವಂತನಿಗೆ ನಿವೇದನೆ ಮಾಡಿಯೇ ಸ್ವೀಕಾರ ಮಾಡಬೇಕು. ವಿಶೇಷತಃ ಮಾಂಸ ಅಂತೂ ಯಜ್ಞಾದಿಗಳಲ್ಲಿ ಶ್ರಾದ್ದಾದಿಗಳಲ್ಲಿ ಉಪಯುಕ್ತ ಆದ ಬಳಿಕವೇ, ಭಗವಂತನಿಗೆ ನಿವೇದಿತ ಆದ ಬಳಿಕವೇ ನಮಗೂ ಕೂಡ ಸ್ವೀಕಾರಕ್ಕೆ ಯೋಗ್ಯ. ಸಾಯಂಕಾಲ ಮತ್ತು ಪ್ರಾತಃ ಕಾಲದಲ್ಲಿ ಮಾತ್ರ ಏಕಾಗ್ರಚಿತ್ತನಾಗಿ ಭೋಜನ ಮಾಡಬೇಕು. ಅದರ ಮಧ್ಯದಲ್ಲಿ ಏನನ್ನು ತಿನ್ನಬಾರದು. ನಾಂತರಾಲೆ ಸಮಾಹಿತ ವಾಲೇನತು ನ ಭುಂಜೀತ. ಅನ್ನದಲ್ಲಿ ಕೂದಲಿನ ಸಂಪರ್ಕ ಏನಾದರೂ ಆಗಿದ್ರೆ ಅಂತ ಅನ್ನವನ್ನು ತಿನ್ನಬಾರದು ಅಂತ ಅರ್ಥ. ಪರಶ್ರಾದ್ದಂ ತಥೈವಚ. ಇತರರು ಮಾಡಿದ ಶ್ರಾದ್ದದ ಅನ್ನಶೇಷವನ್ನು ಕೂಡ ತಿನ್ನಬಾರದು. ಇದೇ ಅನುಶಾಸನ ಪರ್ವದಲ್ಲಿ ಹಿಂದೆ ಬಂದಂತಹ ಒಂದು ಮಾತಿದೆ. ಅದರ ಹಿನ್ನೆಲೆಯಲ್ಲಿ ಈ ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ಶ್ರಾದ್ದದ ಅನ್ನವನ್ನು ತಿನ್ನುವ ಅಧಿಕಾರ ಆ ಬಂಧುಗಳಿಗೆ, ಯಾವ ವ್ಯಕ್ತಿ ಮೃತನಾಗಿದ್ದಾನೆ ಅವನ ಶ್ರಾದ್ದ ನಡೆದಿದೆಯೋ ಅವನ ಬಂಧುಗಳಾದವರು ಆ ಶ್ರಾದ್ದದ ಶೇಷವನ್ನ ಭೋಜನ ಮಾಡ್ತಾರೆ. ಮತ್ತೆ ಯಾವ ವ್ಯಕ್ತಿಗಳನ್ನ ಅಲ್ಲಿ ಬ್ರಾಹ್ಮಣರಂತ ಕರೆದಿದ್ದಾರೋ ಅಂಥವರೆಲ್ಲರೂ ಕೂಡ ಆ ಶ್ರಾದ್ದದ ಭೋಜನವನ್ನು ಮಾಡ್ತಾರೆ. ಬಂದ ಬ್ರಾಹ್ಮಣರು ಕೂಡ ಆ ಪಿತೃಶೇಷವನ್ನೇನು ಉಣ್ಣೋದಿಲ್ಲ. ಪಿತೃಶೇಷವನ್ನು ಉಣ್ಣುವವರು ಕೆಲವರು, ಶ್ರಾದ್ದದ ಭೋಜನವನ್ನು ಉಣ್ಣುವ ಬ್ರಾಹ್ಮಣರು ಇನ್ನು ಕೆಲವರು. ಹೀಗೆ ಎರಡು ವರ್ಗದವರು ಇರ್ತಾರೆ.
ಒಂದು ಭೂರಿ ಭೋಜನ ಅಂತೇಳಿ, ಇನ್ನೊಂದು ಆ ಶ್ರಾದ್ದದ ಭೋಜನ ಅಂತೇಳಿ. ಶ್ರಾದ್ದದ ಭೋಜನವನ್ನು ಮಾಡುವವರು ನಿಮಂತ್ರಿತರಾದಂತಹ ಬ್ರಾಹ್ಮಣರು ಮಾತ್ರ. ಭೂರಿ ಭೋಜನವನ್ನು ಮಾಡುವವರು ಆಪ್ತೇಷ್ಟರು, ಬಂಧುಗಳು ಮೊದಲಾದವರು ಮಾತ್ರ. ಆ ಹಿಂದೆ ಆ ಅನುಶಾಸನ ಪರ್ವದಲ್ಲಿ ಇಲ್ಲೇ ಒಂದು ಮಾತು ಬಂದಿತ್ತು, ನಮಗೆ ಸಂಬಂಧವಿಲ್ಲದಂತಹ ಶ್ರಾದ್ದದ ಪ್ರಸಂಗ ಇತ್ಯಾದಿ ಕಡೆಗಳಲ್ಲಿ ಹೋಗಬಾರದು, ಕೇವಲ ಮಿತ್ರ ಇತ್ಯಾದಿ ಕಾರಣಗಳಿಂದಾಗಿ ಯಾರನ್ನು ಶ್ರಾದ್ದಕ್ಕೆ ಕರೆಯಬಾರದು, ಯಾರು ಅಂತ ಶ್ರಾದ್ದದ ಭೋಜನವನ್ನು ಕೂಡ ಮಾಡಬಾರದು ಅಂತನೂ ಅಲ್ಲಿ ಬಂದಿತ್ತು. ಅದನ್ನೇ ಇಲ್ಲಿ ಪರಶ್ರಾದ್ದಂ ತಥೈವಚ ಅಂತ ನಿಷೇಧ ಮಾಡಿದ್ದು ಕಂಡು ಬರ್ತದೆ. ವಾಗ್ಯತೋ ನೈಕವತ್ರಶ್ಚ, ಭೋಜನ ಹೇಗೆ ಮಾಡಬೇಕು? ಮೌನದಿಂದ ಭೋಜನವನ್ನು ಮಾಡಬೇಕು. ಮೇಲು ಹೊದಿಕೆ ಒಂದು ಇರಲೇಬೇಕು, ಏಕವಸ್ತ್ರನಾಗಿ ಯಾವತ್ತು ಭೋಜನ ಮಾಡಬಾರ್ದು. ನ ಅಸಂವಿಷ್ಟ, ಸರಿಯಾದ ಸುಖಾಸನದಲ್ಲಿ ಸರಿಯಾದ ಆಸನದಲ್ಲಿ ಕೂತ್ಕೊಳ್ಳದೆ ಭೋಜನ ಮಾಡಬಾರ್ದು. ಬೇಕಾಬಿಟ್ಟಿಯಾಗಿ ಕೂತ್ಕೊಂಡು ಊಟ ಮಾಡಬಾರ್ದು ಅಂತ ಅರ್ಥ. ಭೂಮೌ ಸದೈವ ನಾಶ್ನೀಯ, ಭೂಮಿಯ ಮೇಲೆ ಬಿದ್ದಿರುವಂತಹ ಪದಾರ್ಥಗಳನ್ನು ತಿನ್ನಬಾರದು. ನ ಅನಾಸೀನ ನ ಶಬ್ದವತ್, ನಿಂತ್ಕೊಂಡು ಯಾವತ್ತು ಭೋಜನವನ್ನು ಮಾಡಬಾರ್ದು, ಶಬ್ದ ಮಾಡ್ತಾ ಭೋಜನವನ್ನು ಕೂಡ ಮಾಡಬಾರ್ದು. ಇವೆಲ್ಲವೂ ಕೂಡ ಬಹಳ ಮಹತ್ವದ ಸಂಗತಿಗಳು. ಅನೇಕ ಶಿಷ್ಟಾಚಾರಗಳನ್ನ ಇವು ನಮಗೆ ಕಲಿಸ್ತವೆ. ಈಗಿನ ಕಾಲದಲ್ಲಿಯೂ ಕೂಡ ಅನೇಕ ಉನ್ನತ ಅಧಿಕಾರಿಗಳಿಗೆ, ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸಬೇಕಾದಂತಹ ಕೆಲವು ಅಧಿಕಾರಿಗಳು ಮೊದಲಾದವರಿಗೆ ಹೇಗೆ ಕೆಲವು ಔತಣಕೂಟ ಮೊದಲಾದ ಕೊಡೆಗಳಲ್ಲಿ ಭಾಗವಹಿಸಬೇಕು, ಅಲ್ಲಿ ಭೋಜನ ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ಅವ್ರು ತಿಳಿಸ್ತಾ ಇರ್ತಾರೆ. ಮೌನವಾಗಿ ಭೋಜನ ಮಾಡಬೇಕು. ಬೇಕಾಬಿಟ್ಟಿಯಾದ ಮಾತು, ಲೌಕಿಕ ಹರಟೆ ಇತ್ಯಾದಿ ಅಲ್ಲಿ ಸಲ್ಲದು. ನಾವು ಮಾತನಾಡುವುದು ಅಷ್ಟೇ, ನಾವು ಲೌಕಿಕ ಹರಟೆಗಳಲ್ಲಿ ತೊಡಗಬಾರದು ಅಂತ ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಲೌಕಿಕ ಹರಟೆಗಳಿಗೆ ಸಾಧಕವಾದಂತಹ ಬೇರೆ ಚಟುವಟಿಕೆಗಳು ಮತ್ತೆ ಯಾವುದನ್ನು ನೋಡುವುದು, ಕೇಳುವುದು ಇತ್ಯಾದಿ ಯಾವುದನ್ನು ಕೂಡ ಮಾಡಬಾರದು. ಭಗವಂತನ ಧ್ಯಾನವನ್ನು ಮಾಡ್ತಾ ಭೋಜನ ಮಾಡಬೇಕು ಅಂತ ಅದರ ಅರ್ಥ. ಮೇಲು ಹೊದಿಕೆಯೂ ಕೂಡ ಇರಲೇಬೇಕು ಭೋಜನ ಮಾಡುವವನಿಗೆ. ಮೇಲು ಹೊದಿಕೆ ಅಂತನ್ನೋದು ಭೋಜನದಲ್ಲಿ, ಪೂಜೆಯಲ್ಲಿ ಮತ್ತು ಅನೇಕ ಪ್ರಸಂಗಗಳಲ್ಲಿ ಧಾರ್ಮಿಕ ದೃಷ್ಟಿಯಿಂದಲೂ ಅತ್ಯಂತ ಅವಶ್ಯಕವಾದದ್ದು, ಸಭ್ಯತೆಯ ದೃಷ್ಟಿಯಿಂದಲೂ ಕೂಡ ಅತ್ಯಂತ ಅವಶ್ಯಕವಾದದ್ದು. ಮನುಷ್ಯ ಅಸಭ್ಯವಾಗಿ ವರ್ತಿಸಿ ಸಮಾಜದಲ್ಲಿ ಆಯಿತು, ಮಡಿಮೈಲಿಗೆಗಳ ಪ್ರಸಂಗಗಳಲ್ಲಿ ಆಯಿತು, ಯಾವತ್ತೂ ಅಸಭ್ಯನಾಗಿ ವರ್ತಿಸಬಾರದು. ಆದ್ರಿಂದಲೇ ಮಡಿ ಮೈಲಿಗೆಗಳನ್ನು ಪಾಲಿಸುವುದು, ಸಂಪ್ರದಾಯಗಳನ್ನು ಪಾಲಿಸುವುದು ಅಂದರೆ ಅದೊಂದು ತೀರಾ ಅಸಹ್ಯ ಅನ್ನೋ ಭಾವನೆ ಇನ್ನೊಬ್ಬರಿಗೆ ಬಂದಿರಬಾರದು. ನಾವು ಪಾಲಿಸುವ ಮಡಿ ಮೈಲಿಗೆ ಮೊದಲಾದವುಗಳಿಂದ ಅದನ್ನು ನೋಡುವವರಲ್ಲಿ ಒಂದು ರೀತಿಯಾದಂತಹ ಗೌರವಾದರಗಳು, ಅದರ ಆ ಮಡಿ ಮೈಲಿಗೆಗಳಲ್ಲೂ ಕೂಡ ಒಂದು ಸೌಂದರ್ಯ ಪ್ರಜ್ಞೆ ಇದೆಲ್ಲವೂ ಇದೆ ಅನ್ನುವುದು ಕೇಳುವವರಿಗೆ, ಅಲ್ಲಿ ನೋಡುವವರಿಗೆ, ಮುಂದಿನ ಪೀಳಿಗೆಗಳವರಿಗೆ ಮನವರಿಕೆ ಆಗುವಂತಿರಬೇಕು. ಇಂತಹ ಮಡಿ ಮೈಲಿಗೆಗಳು, ಸಂಪ್ರದಾಯಗಳು, ಶಿಷ್ಟಾಚಾರಗಳು ಇದನ್ನೆಲ್ಲವನ್ನು ನಾವು ಪಾಲನೆ ಮಾಡಿದರೆ ಜೀವನಕ್ಕೊಂದು ಗಾಂಭೀರ್ಯ ಬರ್ತದೆ, ಸೌಂದರ್ಯ ಬರ್ತದೆ, ಒಂದು ಅರ್ಥ ಬರ್ತದೆ. ಅದು ಧಾರ್ಮಿಕ ದೃಷ್ಟಿಯಿಂದ ಮತ್ತೆ ಸಾಮಾಜಿಕ ದೃಷ್ಟಿಯಿಂದ ಎಲ್ಲ ರೀತಿಯಿಂದಲೂ ಬಹಳ ಮಹತ್ವದ್ದು ಅಂತ ಕೇಳುವವರಿಗೆ ಪ್ರಭಾವ ನೋಡುವವರಿಗೆ ಪ್ರಭಾವ ಆಗುವಂತಿರಬೇಕು. ಶಬ್ದ ಮಾಡ್ತಾ ಭೋಜನ ಮಾಡಬಾರದು. ಶಬ್ದ ಮಾಡ್ತಾ ಆ ಪದಾರ್ಥಗಳನ್ನು ಸ್ವೀಕಾರ ಮಾಡಿದರೆ ಅದೆಲ್ಲವೂ ಕೂಡ ಮದ್ಯಪಾನ ಮಾಡಿದ್ದಕ್ಕೆ ಸಮ ಅಂತ ಶಾಸ್ತ್ರದಲ್ಲಿ ವರ್ಣನೆ ಇದೆ. ನೀವು ಅದನ್ನ ಬೇರೆ ಕಡೆ ನೋಡಿರ್ತೀರಿ. ತೋಯಪೂರ್ವಂ ಪ್ರದಾಯಾನ್ನಂ, ಅತಿಥಿಗಳಿಗೆ ಮೊದಲು ನೀರು, ಅನ್ನ ಇತ್ಯಾದಿಗಳನ್ನು ಕೊಟ್ಟ ಬಳಿಕ ಆಮೇಲೆ ತಾನು ಭೋಜನ ಮಾಡಬೇಕು. ಒಂದು ಪಂಕ್ತಿಯಲ್ಲಿ ಸಮಾನವಾದಂತಹ ಭೋಜನವನ್ನು ಮಾಡಬೇಕು. ಪಂಕ್ತಿಯಲ್ಲಿ ಕೂತವರಿಗೆ ಬೇರೆ ಬೇರೆ ಪದಾರ್ಥಗಳನ್ನು ಯಾವತ್ತೂ ಕೂಡ ಬಡಿಸಬಾರದು ಅಂತ ಅದರ ಅರ್ಥ. ಸಮಾನವಾದ ಪಂಕ್ತಿಯಲ್ಲಿ ಕೂತ್ಕೊಂಡು ತನ್ನ ಆಪ್ತೇಷ್ಟರಾದವರಿಗೆ ಭೋಜನ ಮಾಡಿಸದೆ ತಾನೊಬ್ಬನೇ ಭೋಜನ ಮಾಡಿದರೆ ಅವನು ಹಾಲಾಹಲವನ್ನೇ ಉಂಡಂತಾಗ್ತದೆ. ಪಾನೀಯಂ ಪಾಯಸಂ, ನೀರು, ಪಾಯಸ, ತುಪ್ಪ, ಮೊಸರು, ಅದರಲ್ಲೇನಾದರೂ ದೋಷ ಅಂತ ಅಲ್ಲ,
ನೀರು, ಪಾಯಸ, ಹಿಟ್ಟು, ಮೊಸರು, ತುಪ್ಪ, ಜೇನುತುಪ್ಪ ಇವುಗಳನ್ನು ಬಿಟ್ಟು ಬೇರೆ ಪದಾರ್ಥಗಳ ಅವಶೇಷವನ್ನ ಇನ್ಯಾರಿಗೂ ಕೂಡ ಬಡಿಸಬಾರದು ಅಂತ ಅರ್ಥ. ನಿರಸ್ಯ ಶೇಷ ಮನ್ಯೇಷಾಂ ನ ಪ್ರದೇಯಂತು ಕಸ್ಯಚಿತ್, ನಿರಸ್ಯ ದೋಷ ಮನ್ಯೇಷಾಂ ನ ಪ್ರದೇಯಂತು ಕಸ್ಯಚಿತ್ ಅಂತ ಇನ್ನೊಂದು ಕಡೆ ಪಾಠ ಇದೆ. ನಾನೀಗ ಮೊದಲು ನಿರಸ್ಯ ಶೇಷ ಮನ್ಯೇಷಾಂ ನ ಪ್ರದೇಯಂತು ಕಸ್ಯಚಿತ್ ಅನ್ನುವ ಒಂದು ಪಾಠದ ಅರ್ಥವನ್ನು ಹೇಳ್ತೇನೆ. ಬಡಿಸಲಿಕ್ಕೆ ತೊಡಗಿದಾಗ ಕೆಲವು ಜನ ಊಟಕ್ಕೆ ಕೂತಿದ್ದಾರೆ, ಕೆಲವು ಜನ ಅಲ್ಲಿ ಬಡಿಸಲಿಕ್ಕೆ ಕೂತ್ಕೊಂಡಿದ್ದಾರೆ. ಅಂತಹ ಪ್ರಸಂಗದಲ್ಲಿ ಒಂದು ಸೌಟಿನಲ್ಲಿರುವ ಪದಾರ್ಥಗಳನ್ನ ಒಬ್ಬರಿಗೆ ಬಡಿಸಿ ಅದೇ ಸೌಟಿನಲ್ಲಿರುವುದನ್ನ ಇನ್ನೊಬ್ಬರಿಗೆ ಮತ್ತೆ ಬಡಿಸಬಾರದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಒಂದು ಬಾರಿ ಪಾತ್ರೆಯಿಂದ ಒಂದು ಸೌಟಿನಲ್ಲಿ ಅಥವಾ ಒಂದು ಸಟ್ಟುಗ ಅಂತ ಹೇಳ್ತಾರೆ, ಅನ್ನದ ಕೈ ಮೊದಲಾದದ್ದು, ಅದರಿಂದ ಆ ಪದಾರ್ಥಗಳನ್ನ ಹೊರಗೆ ತೆಗೆದ್ರೆ ಅದನ್ನ ಯಾರಿಗೆ ಬಡಿಸಬೇಕು ಅಂತಿರ್ತೋ ಅವರಿಗೆ ಬಡಿಸಿ ಮುಗಿಸಬೇಕು. ಒಂದು ಸೌಟಿನಿಂದ ಸಾರು ಇತ್ಯಾದಿಗಳನ್ನು ತಗೊಂಡಿದ್ರೆ ಆ ಸಾರು, ಹುಳಿ ಮೊದಲಾದ ಪದಾರ್ಥಗಳನ್ನ ಯಾರಿಗೆ ಬಡಿಸಬೇಕಾಗಿದೆ ಅವರಿಗೆ ಬಡಿಸಿ ಮುಗಿಸಬೇಕು. ಮುಂದಿನ ಮತ್ತೊಬ್ಬ ವ್ಯಕ್ತಿಗೆ ಬಡಿಸುವಾಗ ಆ ದೊಡ್ಡ ಪಾತ್ರೆಯಿಂದ, ಸೌಟಿನಿಂದ, ಸಟ್ಟುಗದಿಂದ ಮತ್ತೊಂದು ಬಾರಿ ಪದಾರ್ಥಗಳನ್ನು ತಗೊಳ್ಬೇಕು. ಸೌಟಿನಲ್ಲಿ ಸಾರು ಇತ್ಯಾದಿಗಳನ್ನು ತಗೊಂಡು ಅರ್ಧ ಒಬ್ಬನಿಗೆ ಅರ್ಧ ಮತ್ತೊಬ್ಬನಿಗೆ ಆಗಬಾರದು ಅಂತ ಸಾಮಾನ್ಯವಾದ ಅರ್ಥ. ಇದಕ್ಕೆ ಕೆಲವು ಅಪವಾದಗಳಿವೆ. ನೀರು, ಪಾಯಸ, ಮತ್ತೆ ಹಿಟ್ಟು ಅಂದ್ರೆ ಕಲಸಿದ ಹಿಟ್ಟು ಅಂತ ಹೀಗೆ ತಿಳ್ಕೊಬೇಕು, ಸ್ವಲ್ಪ ನೀರಾದಂತ ಹಿಟ್ಟು, ಮೊಸರು, ತುಪ್ಪ, ಜೇನುತುಪ್ಪ ಇವುಗಳನ್ನು ಹೊರತುಪಡಿಸಿ ಉಳಿದ ಪದಾರ್ಥಗಳ ಶೇಷವನ್ನ ಮತ್ತೊಬ್ಬರಿಗೆ ಬಡಿಸಬಾರದು. ಇವಿಷ್ಟು ಪದಾರ್ಥಗಳು ಸ್ವಲ್ಪ ಸ್ವಲ್ಪವೇ ಬಡಿಸುವುದಿರ್ತದೆ. ಜೇನುತುಪ್ಪ, ತುಪ್ಪ, ಮೊಸರು ಇತ್ಯಾದಿಗಳನ್ನ, ಸಾರು ಹುಳಿಗಳನ್ನ ಎಷ್ಟು ಪ್ರಮಾಣದಲ್ಲಿ ಬಡಿಸ್ತೀವೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ನೀರು, ತುಪ್ಪ ಇತ್ಯಾದಿಗಳನ್ನು ಬಡಿಸುವುದಿರುವುದಿಲ್ಲ. ಆದ್ರಿಂದ ನೀರು, ಪಾಯಸ, ತುಪ್ಪ ಇತ್ಯಾದಿ ಕೆಲವು ಪದಾರ್ಥಗಳಿಗೆ ವಿನಾಯಿತಿ ಇದೆ. ಇವನ್ನು ಬಿಟ್ಟು ಬೇರೆ ಭೋಜನ ಪದಾರ್ಥಗಳ ಅವಶೇಷಗಳನ್ನು ಮತ್ತೊಬ್ಬರಿಗೆ ಬಡಿಸಬಾರದು ಅಂತ ಅರ್ಥ. ಅದರಿಂದ ದೊಡ್ಡ ಪಾತ್ರೆಯಲ್ಲಿ ಸಂಗ್ರಹಿಸಿರುವಂತಹ ನೀರು, ಪಾಯಸ, ಹಿಟ್ಟು, ಮೊಸರು, ತುಪ್ಪ, ಜೇನುತುಪ್ಪ ಇತ್ಯಾದಿಗಳಿಗೆ ಶೇಷದ ದೋಷವಿಲ್ಲ. ಉಳಿದ ಪದಾರ್ಥಗಳಿಗೆ ಶೇಷದ ದೋಷವಿದೆ. ಇದು ನಿರಸ್ಯ ಶೇಷ ಮನ್ಯೇಷಾಂ ಅನ್ನುವ ಒಂದು ಪಾಠದ ಅರ್ಥ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿಯೂ ಕೂಡ ನಿರಸ್ಯ ಶೇಷ ಮನ್ಯೇಷಾಂ ಅಂತಲೇ ಇದೆ. ಮತ್ತೆ ಉತ್ತರ ಭಾರತದ ಪಾಠದಲ್ಲಿ ಶೇಷಂ ಅಂತಿದೆ. TR ಕೃಷ್ಣಾಚಾರ್ಯರ ಪಾಠದಲ್ಲಿ ಕೂಡ ಶೇಷಂ ಅಂತಾನೆ ಪಾಠ ಇದೆ. ಕೇವಲ ವೈಷ್ಣವ ಪಾಠದಲ್ಲಿ ದೋಷಂ ಅಂತ ಪಾಠ ಇದೆ. ಆ ನಿರಸ್ಯ ದೋಷ ಮನ್ಯೇಷಾಂ ಅಂತ ಇರುವ ಆ ವೈಷ್ಣವ ಪಾಠದ ಆ ಪಾಠವೇ ದೋಷಗ್ರಸ್ತವಾದದ್ದು. ಆ ಪಾಠವನ್ನ ರಿಜೆಕ್ಟ್ ಮಾಡೋದು ಒಳ್ಳೆಯದು. ಅದಕ್ಕೆ ಅರ್ಥ ಆದ್ರೂ ಏನು ಬರೆದಿದ್ದಾರೆ, ನೀರು, ಪಾಯಸ, ತುಪ್ಪ, ಜೇನುತುಪ್ಪ ಇವುಗಳಲ್ಲಿ ದೋಷ ಏನಾದರೂ ಇದ್ದರೆ ಅದನ್ನು ಧಿಕ್ಕರಿಸಿ ಯಾರಿಗೂ ಬಡಿಸಬಾರದು ಅಂತ ಬರೆದಿದ್ದಾರೆ. ಅದೇನಂತ ಅರ್ಥ ಆಗೋದಿಲ್ಲ. ಕೆಲವು ಬಾರಿ ತಿನ್ನುವವರು ಇದು ಚೆನ್ನಾಗಿಲ್ಲ ಅಂತ ಅದನ್ನ ಅಲ್ಲೇ ತಿರಸ್ಕಾರ ಮಾಡಿ ಬಡಿಸಿದವರನ್ನ, ಅಡಿಗೆ ಮಾಡಿದವರನ್ನ ನಿಂದಿಸಿ ತಿನ್ನುವ ಪರಿಸ್ಥಿತಿ ಇರ್ತದೆ. ಆದ್ರೆ ಬಡಿಸುವವರು ಯಾರಿಗಾದ್ರೂ ಒಂದು ಧಿಕ್ಕಾರ ಮಾಡಿ ಬಡಿಸುವುದು ಅಂದ್ರೆ ಏನು? ತಿನ್ನುವವರನ್ನ ಧಿಕ್ಕರಿಸಿ ಈ ಪದಾರ್ಥ ಸರಿ ಇಲ್ಲ ಅಂತ ಬಡಿಸುವವರೇ ಹೇಳಿ ಆಮೇಲೆ ತಿನ್ನುವವರಿಗೆ, ಊಟಕ್ಕೆ ಕೂತವರಿಗೆ ಅದನ್ನು ಬಡಿಸುವ ಪ್ರಸಂಗ ಇರ್ತದೋ ಹೇಗೆ? ಹೀಗೆಲ್ಲ ಏನೇನೋ ಕಲ್ಪನೆಗಳನ್ನು ಮಾಡಬೇಕಾಗ್ತದೆ. ಆದ್ರಿಂದ ಆ ವೈಷ್ಣವ ಪಾಠದಲ್ಲಿರುವ ಆ ಪಾಠವೇ ಸರಿಯಲ್ಲ. ಅದು ನಿರಸ್ಯ ಶೇಷ ಮನ್ಯೇಷಾಂ ಅನ್ನುವ ಪಾಠವೇ ಯೋಗ್ಯವಾದ್ದು. ಎಲ್ಲ ಕಡೆ ಹಾಗೇ ಇದೆ. ಭುಂಜಾನೋ ಮನುಜೋ ವ್ಯಾಘ್ರ ಅಂತ ಮುಂದಿನ ಶ್ಲೋಕ. ಆಹಾರದ ವಿಷಯದಲ್ಲಿ ಯಾವತ್ತೂ ಕೂಡ ಸಂಶಯವನ್ನು ತಾಳಬಾರದು. ಇದು ನಾನು ತಿನ್ನುತ್ತಾ ಇರುವುದು ಹೊಟ್ಟೆ ಹೊರೆಯುವುದಕ್ಕಾಗಿ ಹೊರತು ಬಾಯಿ ರುಚಿಗಾಗಿ ಅಲ್ಲ ಅನ್ನುವ ಎಚ್ಚರ ಇಟ್ಕೊಂಡು ಭೋಜನವನ್ನು ಮುಗಿಸಬೇಕು. ಈ ಶ್ಲೋಕದ ಮುಂದಿನ ಅರ್ಥ ಏನಿದೆ, ಅಭಿಗಮ್ಯ ಉದಪಾನಂ ವೈ ನ ಕರ್ತವ್ಯಂ ಭವಾರ್ಥಿನ ಅಂತ 92ನೇ ಶ್ಲೋಕ. ಯಕ್ಷಾಲಂಕಾರದಲ್ಲಿ ಅಭಿಗಮ್ಯ, ಅಭಿತಃ ಗತ್ವ, ಸುತ್ತಲೂ ಓಡಾಡಿಕೊಂಡು ಉದಪಾನಂ ನೀರಿನ ಪಾನವನ್ನು ಮಾಡಬಾರದು. ಇತಸ್ತತಃ ಗಚ್ಚನ್ ಉದಕಪಾನಂ ನ ಕರ್ತವ್ಯಂ ಇತ್ಯರ್ಥಃ. ಆ ಕಡೆ ಈ ಕಡೆ ಓಡಾಡ್ತಾ ಈ ಜಲಪಾನವನ್ನು ಮಾಡಬಾರದು ಅಂತ ಅರ್ಥ ಅಂತ ಅದರ ತಾತ್ಪರ್ಯವನ್ನು ಬರೆದಿದ್ದಾರೆ. ಇದು ಅಭಿಗಮ್ಯ ಉದಪಾನಂ ವೈ ಅಂತ ಒಂದು ಪಾಠದ ಅರ್ಥ.
ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲೂ ಹಾಗೆ ಇದೆ. ಅಲ್ಲಿ ಭವಾರ್ಥಿ ಅಂದ್ರೆ ಶ್ರೇಯಸ್ಸನ್ನ ಬಯಸುವವನು ಅಂತ ಅರ್ಥ. ಭವಾರ್ಥಿ ಅನ್ನೋ ಪಾಠವೇ ಎಲ್ಲ ಕಡೆನೂ ಕೂಡ ಇದೆ. ಆದರೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತು ಉತ್ತರ ಭಾರತದ ಪಾಠದಲ್ಲಿ ಈ ಶ್ಲೋಕದ ಉತ್ತರಾರ್ಧ ದಧಿಚಾಪ್ಯನುಪಾನಂ ವೈ ನ ಕರ್ತವ್ಯಂ ಭವಾರ್ಥಿನ ಅಂತಿದೆ. ಊಟದ ಕೊನೆಯಲ್ಲಿ ಮೊಸರನ್ನು ಕುಡಿಯಬಾರದು ಅಂತಿದೆ. ಅನುಪಾನ ಅಂದ್ರೆ ಒಂದೇನಾದ್ರೂ ಪದಾರ್ಥವನ್ನು ಸ್ವೀಕಾರ ಮಾಡಿ ಆಮೇಲೆ ಒಂದು ದ್ರವವನ್ನು ಸ್ವೀಕಾರ ಮಾಡುವುದಕ್ಕೆ ಅನುಪಾನ ಅಂತ ಕರೀತಾರೆ. ಮೊಸರನ್ನು ಕುಡಿಯಬಾರದು ಅನ್ನುವ, ಊಟದ ಕೊನೆಯಲ್ಲಿ ಮೊಸರನ್ನು ಕುಡಿಯಬಾರದು ಅನ್ನೋ ಅರ್ಥವನ್ನ ಮತ್ತೆ ಅದಕ್ಕೆ ಅನುಕೂಲಕರವಾದ ಪಾಠವನ್ನು ಉತ್ತರ ಭಾರತದ ಪಾಠದಲ್ಲಿ ಮತ್ತೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಊಟದ ಕೊನೆಯಲ್ಲಿ ಮೊಸರನ್ನು ಕುಡಿಯಬಾರದು, ಆದರೆ ತಕ್ರಪಾನವನ್ನ, ಮಜ್ಜಿಗೆ ಪಾನವನ್ನ ಮಾಡಬಹುದು. ದಧೀತಿ ತಕ್ರಂ ಅನುಪಾನಂ ಕರ್ತವ್ಯಮೇವ. ಮೊಸರನ್ನು ಕುಡಿಯಬಾರದು, ಆದರೆ ಮಜ್ಜಿಗೆ ಅನುಪಾನವನ್ನು ಮಾಡಬಹುದು ಅಂತ ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಆದರೆ ಪಾಠ ಯಾವುದು ಸರಿ ಅಂತ ಇಲ್ಲಿ ತೀರ್ಮಾನ ಮಾಡಲಿಕ್ಕೆ ಸ್ವಲ್ಪ ಕಷ್ಟವೇ ಆಗ್ತದೆ. ಮೊಸರನ್ನು ಪಾನ ಮಾಡುವುದು ಕೂಡ ಇದ್ದೇ ಇದೆ. ಮೊಸರನ್ನ ಹಗಲಿನ ಹೊತ್ತಿನಲ್ಲಿ ಮೊಸರನ್ನು ಸ್ವೀಕಾರ ಮಾಡುವುದು ತಪ್ಪೇನಲ್ಲ. ಆದ್ರಿಂದ ಮೊಸರನ್ನು ಪಾನ ಮಾಡಬಾರದು, ಮಜ್ಜಿಗೆಯನ್ನು ಮಾತ್ರ ಪಾನ ಮಾಡಬೇಕು ಅಂತ ಹೇಳುವುದಕ್ಕೆ ಅರ್ಥ ಏನು ಕಾಣಿಸೋದಿಲ್ಲ. ಆದ್ರಿಂದ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತೆ ವೈಷ್ಣವ ಪಾಠದಲ್ಲಿ ಓಡಾಡ್ತಾ ಆ ಕಡೆ ಈ ಕಡೆ ಓಡಾಡ್ತಾ ನೀರನ್ನು ಕುಡಿಯಬಾರದು ಅಂತ ಪಾಠ ಇಟ್ಕೊಂಡ್ರೆ ಅದೇ ಸರಿಯಾಗಿ ಕಾಣಿಸ್ತದೆ. ಆಚಮ್ಯ ಚೈವ ಹಸ್ತೇನ ಅಂತ ಮುಂದಿನ ಪಾಠ, ಪರಿಸ್ರಾವಿ ತಥೋದಕಂ ಅಂತ. ಊಟವಾದ ಬಳಿಕ ಕೈ ಬಾಯಿಗಳನ್ನು ತೊಳ್ಕೊಂಡು ಆಚಮನ ಮಾಡಬೇಕು. ಮತ್ತೆ ತನ್ನ ಒಂದು ಕೈಯಿಂದ ಅಂದ್ರೆ ಬಲಕೈಯಿಂದ ಬಲಗಾಲಿನ ಹೆಬ್ಬೆರಳನ್ನ ನೀರಿನಿಂದ ತೊಯಿಸಬೇಕಂತ. ಭಾರತ ದರ್ಶನ ಪ್ರಕಾಶನದ ಅನುವಾದದಲ್ಲಿ ಹೀಗೆ ಬರೆದಿದ್ದಾರೆ: ಭೋಜನ ಆದ ನಂತರ ಉತ್ತರ ಮಾಧ್ಯಾಹ್ನಿಕವನ್ನು ಮಾಡಬೇಕು, ಮಧ್ಯಾಹ್ನ ಸಂಧ್ಯಾವಂದನೆಯನ್ನ. ಅದರ ಅಂಗವಾಗಿ ಅಂಗುಷ್ಟ ಮಾತ್ರ ಪುರುಷ ಅಂಗುಷ್ಟಂ ಚ ಸಮಾಶ್ರಿತಃ ಈಶ ಸರ್ವಸ್ಯ ಜಗತಃ ಪ್ರಭು ಪ್ರೀಣಾತಿ ವಿಶ್ವಭುಕ್ ಎಂಬ ಮಂತ್ರದಿಂದ ಬಲಗಾಲಿನ ಹೆಬ್ಬೆರಳಿನ ಮೇಲೆ ಬಲಗೈಯಿಂದ ನೀರನ್ನು ಬಿಡಬೇಕು ಅಂತ ಅರ್ಥ ಬರೆದಿದ್ದಾರೆ. ಅದನ್ನ ಅಂಥ ಒಂದು ಸಂಪ್ರದಾಯವನ್ನ ನಾನು ಎಲ್ಲಿಯೂ ನೋಡಲಿಲ್ಲ, ಇದ್ದಿರಬಹುದು. ಕೇವಲ ಅಂಗುಷ್ಟದ ಗಾತ್ರನಾಗಿರುವ ಒಬ್ಬ ಪುರುಷ ಪರಮಾತ್ಮ ನಮ್ಮ ಈ ಅಂಗುಷ್ಟದಲ್ಲಿ ಇದ್ದಾನೆ. ಈಶಃ ಸರ್ವಸ್ಯ ಜಗತಃ ಪ್ರಭು, ಸರ್ವ ಜಗತ್ತಿಗೂ ಒಡೆಯನಾದಂತಹ ಪರಮಾತ್ಮ ಅವನು ವಿಶ್ವಭುಕ್ಕಾಗಿದ್ದಾನೆ, ಜಗತ್ತೆಲ್ಲವನ್ನು ತಿನ್ನುವಂತವನಾಗಿದ್ದಾನೆ. ಇದರಿಂದ ನಮ್ಮ ಈ ಕ್ರಿಯೆಯಿಂದ ಅವನು ಪ್ರೀತನಾಗ್ತಾನೆ. ಅವತೀರ್ಣ ಪದಾಂಗುಷ್ಟ ಮಧ್ಯಾಸ್ತೆ ಅಂತ ಬೇರೆ ಕಡೆನೂ ಕೂಡ ಭಾಗವತ ತಾತ್ಪರ್ಯಾದಿಗಳಲ್ಲಿ ನಮ್ಮ ಪಾದಗಳಲ್ಲಿ ಪಾದದ ಅಭಿಮಾನಿಯಾದಂಥವನು ಜಯಂತ, ಅವನಲ್ಲಿ ವಿಷ್ಣು ಇದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಭಗವಂತ ಅಲ್ಲಿ ಇರೋದು ಹೌದು, ಆದ್ರೆ ಈಗ ನಮ್ಮ ಉಳಿದಿರುವ ಸಂಪ್ರದಾಯದಲ್ಲಿ ಭೋಜನ ಆದ ಮೇಲೆ ಕೈಕಾಲುಗಳನ್ನ ತೊಳೆದುಕೊಂಡು ಆಚಮನ ಮಾಡಿ ತೀರ್ಥವನ್ನ ಸ್ವೀಕಾರ ಮಾಡುವುದು ಮಾತ್ರ ರೂಢಿಯಲ್ಲಿದೆ. ಮಾಧ್ಯಾಹ್ನಿಕ ಸಂಧ್ಯಾವಂದನವನ್ನು ಊಟ ಆದ್ಮೇಲೆ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರಲ್ಲ, ಊಟ ಆದ್ಮೇಲೆ ಮಾಡಬೇಕು ಅಂತ ಅನ್ನೋದು ಅಷ್ಟೇನು ಸರಿಯಾಗಿ ಕಾಣಿಸೋದಿಲ್ಲ. ಮತ್ತು ಊಟ ಆದ ಕೂಡಲೇ ಮಾಧ್ಯಾಹ್ನಿಕ ಸಂಧ್ಯಾವಂದನೆಯನ್ನು ಮಾಡುವುದು ಕೂಡ ಅಷ್ಟು ಸರಿ ಅನಿಸುವುದಿಲ್ಲ. ಅನೇಕ ಬಾರಿ ಮಾಧ್ಯಾಹ್ನಿಕ ಸಂಧ್ಯಾವಂದನೆಯಿಂದ ಮಧ್ಯಾಹ್ನ ಭೋಜನ ಮಾಡುವ ಪ್ರಸಂಗಕ್ಕಿಂತ ಮುಂಚೆನೆ ಮಾಡ್ತಾರೆ. ಕೆಲವು ಬಾರಿ ಬೆಳಗಿನ ಹೊತ್ತು ಬಹಳ ಬೇಗ ಭೋಜನ ಆಗಿ ಹೋಗಿದ್ರೆ ಆ ಸಂದರ್ಭದಲ್ಲಿ ಈ ಮಧ್ಯಾಹ್ನದ ಸಂಧ್ಯಾವಂದನೆಯನ್ನ ಮಧ್ಯಾಹ್ನದ ಹೊತ್ತಿನಲ್ಲಿ ಮಾಡ್ತಾರೆ. ಬೆಳಗಿನ ಫಲಾಹಾರ ಊಟ ಇತ್ಯಾದಿಗಳು ಆದ್ಮೇಲೂ ಕೂಡ ಆ ಮಧ್ಯಾಹ್ನ ಸಂಧ್ಯಾವಂದನೆಯನ್ನು ಮಾಡುವ ಪ್ರಸಂಗ ಆವಾಗ ಬರ್ತದೆ. ಆದರೆ ಸಾಮಾನ್ಯವಾಗಿ ಬೇರೆ ದಿವಸಗಳಲ್ಲಿ ಒಬ್ಬ ಸದಾಚಾರವಂತನಾದಂಥ ವ್ಯಕ್ತಿಯ ಆಹ್ನಿಕ ಮೊದಲಾದವುಗಳು ಮಧ್ಯಾಹ್ನದ ಸಮಯಕ್ಕೆ ಮುಗಿಯುವುದರಿಂದ ಆತ ಮಧ್ಯಾಹ್ನದ ಸಂಧ್ಯಾವಂದನೆಯನ್ನ ಊಟ ಆದ ಮೇಲೆ ಮಾಡುವಂತ ಪ್ರಸಂಗ ಬರುವುದು ಕಡಿಮೆ. ಭೋಜನ ಅನಂತರದಲ್ಲಿ ತಲೆಯ ಮೇಲೆ ಕೈಯನ್ನು ಇಟ್ಕೊಳ್ಬೇಕು.
ಅನಂತರ ಅಗ್ನಿಯನ್ನ ಸ್ಪರ್ಶಿಸಬೇಕು ಅಂತಿದೆ. ಅಗ್ನಿಯನ್ನು ಮುಟ್ಟುವುದು ಈಗೆಲ್ಲೂ ಕಾಣಿಸುವುದಿಲ್ಲ. ನಾನು ಈಗ ಹಿಂದೆ ಹೇಳಿದೆ, ಅಗ್ನಿಯನ್ನು ಮನಸ್ಸಿನಿಂದ ನೆನಪು ಮಾಡಿಕೊಳ್ಬೇಕು ಅಂತ. ಜಾತಿ ಶ್ರೇಷ್ಠಮವಾಪ್ನೋತಿ ಪ್ರಯೋಗ ಕುಶಲೋ ನರಃ. ಹೀಗೆಲ್ಲ ಶಿಷ್ಟಾಚಾರಗಳನ್ನ ಆತ ಅನುಸರಿಸುವ ಮೂಲಕ ತನ್ನ ಕುಟುಂಬದಲ್ಲಿ ಆತ ಶ್ರೇಷ್ಠತೆಯನ್ನು ಪಡ್ಕೋತಾನೆ. ಊಟ ಆದ್ಮೇಲೆ ನೀರಿನಿಂದ ಕಣ್ಣು, ಮೂಗು, ಕಿವಿ ಮೊದಲಾದ ಇಂದ್ರಿಯಗಳನ್ನ, ನಾಭಿ, ಅಂಗೈ ಮೊದಲಾದವುಗಳನ್ನ ಮುಟ್ಟಬೇಕು ಅಂತಿದೆ. ಹಾಗೆ ಮುಟ್ಟುವುದು ಅನ್ನೋದಕ್ಕೆ ಅರ್ಥ ಏನು? ಆಚಮನ ಆದ ಮೇಲೆ 3 ಬಾರಿ ನೀರನ್ನ ಪ್ರಾಶನ ಮಾಡಿ 1 ಬಾರಿ ನೀರನ್ನು ಹೊರಗೆ ಬಿಟ್ಟು ಮುಂದೆ ಎಡಗೈ ಬಲಗೈ ಇತ್ಯಾದಿಗಳನ್ನು ತೊಳ್ಕೋತಾರೆ. ಕಣ್ಣು, ಕಿವಿ, ತುಟಿ, ಮೂಗು ಮತ್ತೆ ಬೇರೆ ಕಾಲು ಮೊದಲಾದ ಇಂದ್ರಿಯಗಳನ್ನೆಲ್ಲ ಮುಟ್ಕೊಳ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ ಅಷ್ಟೇ. ನೀರಿನಿಂದ ಪ್ರತ್ಯೇಕವಾಗಿ ಎಲ್ಲ ಇಂದ್ರಿಯಗಳನ್ನು ಮುಟ್ಕೊಳ್ಬೇಕು ಅಂತ ಅರ್ಥ ಅಲ್ಲ. ಆಚಮನದ ಅಂಗವಾಗಿ ಹೀಗೆಲ್ಲ ಮುಟ್ಟಬೇಕು ಅಂತ ಅರ್ಥ. ನಮ್ ಊಟ ಆದಮೇಲೆ ಕಾಲು ಮತ್ತೆ ಕೈ ಇತ್ಯಾದಿಗಳು ಇನ್ನೂ ಒದ್ದೆ ಆಗಿರುವಾಗ ಎಲ್ಲೂ ಹೊರಗೆ ಹೋಗಬಾರ್ದು. ಕೈ ಇತ್ಯಾದಿಗಳನ್ನು ಸ್ವಚ್ಛ ಮಾಡಿಕೊಂಡೇ ಹೊರಗೆ ಹೊರಡಬೇಕು ಅಂತ ಅದರ ತಾತ್ಪರ್ಯ. ಈಗ ಬ್ರಹ್ಮತೀರ್ಥ, ದೇವತೀರ್ಥ, ಪಿತೃತೀರ್ಥ ಇತ್ಯಾದಿಗಳ ವರ್ಣನವನ್ನು ಮಾಡ್ತಾರೆ. ಹೆಬ್ಬೆರಳಿನ ಒಳಭಾಗದಲ್ಲಿ ಬ್ರಹ್ಮತೀರ್ಥ ಅಂತ ಹೇಳ್ತಾರೆ. ಅಂಗುಷ್ಟಸ್ಯ ಅಂತರಾಲೇಚ ಬ್ರಾಹ್ಮಂ ತೀರ್ಥಂ, ಹೆಬ್ಬೆಟ್ಟಿನ ಮೂಲದಲ್ಲಿ ಅಂತ ಅರ್ಥ. ಕಿರುಬೆರಳಿನ ಹಿಂಭಾಗದಲ್ಲಿ ದೇವತೀರ್ಥ ಇದೆ. ಇದನ್ನ ಋಷಿತೀರ್ಥವೆಂದು ಹೇಳುವುದುಂಟು ಅಂತ ಒಂದು ಅನುವಾದದಲ್ಲಿ ಕಂಸದಲ್ಲಿ ಹಾಕಿದ್ದಾರೆ. ಬಲಗೈ ಹೆಬ್ಬೆಟ್ಟಿನ ಮೂಲದಲ್ಲಿ ಬ್ರಹ್ಮತೀರ್ಥವಿದೆ, ಅಂದರೆ ಅಂಗೈಯಲ್ಲಿ ನಟ್ಟ ನಡುವೆ ಅದು ಬ್ರಹ್ಮತೀರ್ಥ. ಕಿರುಬೆರಳಿನ ಹಿಂಭಾಗದಲ್ಲಿ ಅಥವಾ ಅನಂತರದಲ್ಲಿ ದೇವತೀರ್ಥ ಇದೆ. ಇದನ್ನ ಋಷಿತೀರ್ಥ ಅಂತ ಕೂಡ ಹೇಳ್ತಾರೆ ಅಂತ ಒಂದು ಕಡೆ ಅನುವಾದ ಇದೆ. ಅಂಗುಷ್ಠಸ್ಯ ಚ ಯನ್ಮಧ್ಯಂ ಪ್ರದೇಶನ್ಯಾಶ್ಚ ಭಾರತ ತೇನ ಪಿತ್ರ್ಯಾಣಿ ಕುರ್ವೀತ ಸ್ಪೃಷ್ಟ್ವಾಪೋ ನ್ಯಾಯತಃ ಸದಾ. ನಮ್ಮ ಹೆಬ್ಬೆರಳು ಮತ್ತು ತೋರ್ಬೆರಳು ಇವುಗಳ ನಡುವೆ ಇರುವಂತಹ ಒಂದು ಸಂದೇನಿದೆ, ಅದಕ್ಕೆ ಪಿತೃತೀರ್ಥ ಅಂತ ಕರೀತಾರೆ. ಈ ಪಿತೃತೀರ್ಥದಲ್ಲೇ ಪಿತೃಗಳ ತರ್ಪಣ ಇತ್ಯಾದಿಗಳನ್ನ ಮಾಡ್ತಾರೆ. ಇಲ್ಲಿ ದೇವತೀರ್ಥ, ಋಷಿತೀರ್ಥ, ಪಿತೃತೀರ್ಥ ಅಂತ ಹೀಗೆ 3 ಖ್ಯಾತವಾಗಿವೆ. ನಮ್ಮ ಕೈಯನ್ನ ನಾವು ಕೆಳಗೆ ಮಾಡಿದರೆ ನಮ್ಮ 4 ಬೆರಳುಗಳು ಭೂಮಿಯ ಕಡೆಗಿದ್ದಾಗ ಅಲ್ಲಿ ಬ್ರಹ್ಮಾದಿ ದೇವತೆಗಳನ್ನ ತರ್ಪಣ ಕೊಡ್ಲಿಕ್ಕೆ ನಾವು ಆ ಸಂಕೇತವನ್ನು ಉಪಯೋಗ ಮಾಡ್ತೀವಿ. ಅದಕ್ಕೆ ದೇವತೀರ್ಥ ಅಂತ ಕರೀತಾರೆ. ಋಷಿತೀರ್ಥ ಅಂದ್ರೆ ನಮ್ಮ ಅಂಗೈಯನ್ನ ಸ್ವಲ್ಪ ಎಡಗಡೆಗೆ ವಾಲಿಸಿದರೆ ಆ ಕಿರುಬೆರಳಿನ ತುದಿಯಲ್ಲಿ ಋಷಿತೀರ್ಥ ಹೊರಗೆ ಬರ್ತದೆ. ಅಲ್ಲಿದ್ದರೆ ಋಷಿಗಳಿಗೆ ತರ್ಪಣ ಕೊಡ್ತೇವೆ. ಅಂಗೈಯನ್ನ ಬಲಗಡೆ ವಾಲಿಸಿ ಹೆಬ್ಬೆರಳು ಮತ್ತೆ ತೋರ್ಬೆರಳು ಅವುಗಳ 2 ನಡುವಿನ ಸಂಧಿಯಿಂದ ಪಿತೃಗಳಿಗೆ ತೀರ್ಥವನ್ನು ಕೊಡ್ತೇವೆ. ಇದು ಪದ್ಧತಿ. ಇಲ್ಲಿ ಕಿರುಬೆರಳಿನ ಹಿಂಭಾಗದಲ್ಲಿ ದೇವತೀರ್ಥ ಇದೆ ಅಂತೇನು ಬಂದಿದೆ, ಅದು ವಾಸ್ತವಿಕವಾಗಿ ಋಷಿತೀರ್ಥ ಆಗಬೇಕು. ಅದಕ್ಕಾಗಿ ಒಂದು ಅನುವಾದದಲ್ಲಿ ಇದನ್ನೇ ಋಷಿತೀರ್ಥರು ಅಂತ ಹೇಳುವುದುಂಟು ಅಂತ ಬರೆದಿದ್ದಾರೆ. ಪರಾಪವಾದಂ ನ ಬ್ರೂಯಾತ್, ತನ್ನ ಕಲ್ಯಾಣವನ್ನು ಬಯಸುವುದಾದರೆ ಇನ್ನೊಬ್ಬರಿಗೆ ಅಪವಾದ ಹಾಕಬಾರದು, ಇನ್ನೊಬ್ಬರಿಗೆ ಅಪ್ರಿಯವಾಗುವಂತೆ ವರ್ತಿಸಬಾರದು, ಅವರಿಗೆ ಸಿಟ್ಟಾಗುವಂತೆ ಮಾತನಾಡಬಾರದು. ಪತಿತರ ಜೊತೆಗೆ ಯಾವತ್ತೂ ಕೂಡ ಸಹವಾಸ ಮಾಡಬಾರದು, ಅವರ ದರ್ಶನವನ್ನೇ ಮಾಡಬಾರದು. ಇದರಿಂದ ಆಯುಷ್ಯ ಹೆಚ್ಚಾಗ್ತದೆ. ಪತಿತರೆಂದರೆ ಭ್ರಷ್ಟರಾದವರು, ತಮ್ಮ ಸ್ವಕರ್ಮಗಳನ್ನು ಬಿಟ್ಟು ಸ್ವೇಚ್ಛಾಚಾರದ ಜೀವನ ನಡೆಸುವಂತವರು ಅಂತ ಅರ್ಥ. ವ್ಯಭಿಚಾರಾದಿಗಳನ್ನು ಮಾಡುವವರು, ಅವರಿಂದ ದೂರ ಇರಬೇಕು ಅಂತ ಅದರ ತಾತ್ಪರ್ಯ. ನದಿವಾ ಮೈಥುನಂ ಗಚ್ಚೇತ್, ಹಗಲು ಹೊತ್ತಿನಲ್ಲಿ ಮೈಥುನ ಮಾಡಬಾರದು. ಕನ್ಯೆ ಅಥವಾ ವ್ಯಭಿಚಾರಿಣಿ ಸ್ತ್ರೀ ಜೊತೆಗೆ ಮೈಥುನವನ್ನ ಮಾಡಬಾರದು. ಋತುಮತಿ ಆಗದ ಸ್ತ್ರೀ ಅವಳನ್ನ ಕನ್ಯಾ ಅಂತ ಹೇಳ್ತಾರೆ ಅಂತ ಇಲ್ಲಿ ಇಟ್ಕೊಳ್ಬೇಕಾದ್ ನಾವು. ವ್ಯಭಿಚಾರಿಣಿಯ ಜೊತೆಗೂ ಕೂಡ ಸಮಾಗಮವನ್ನು ಮಾಡಬಾರದು. ನಾನು
ಕಳೆದ ದಿವಸ ಅದನ್ನು ಹೇಳಿದೆ. ಇವೆಲ್ಲವೂ ಸತ್ಯದ ಒಂದು ಮುಖ. ಋತುಮತಿ ಆದವಳ ಜೊತೆಗೆ ಸಮಾಗಮ ಮಾಡಬೇಕು, ಕನ್ಯೆಯರ ಜೊತೆಗೆ ಮಾಡಬಾರದು. ಹಾಗೆ ಹಗಲಿನಲ್ಲಿ ಸಮಾಗಮ ಮಾಡಬಾರದು, ರಾತ್ರಿ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಇದೆಲ್ಲವೂ ಕೂಡ ತನ್ನ ತನ್ನ ಪತ್ನಿಯ ಜೊತೆಗೆ ಸಮಾಗಮ ಮಾಡುವುದಕ್ಕೇನೆ ವಿಹಿತವಾಗಿದೆ. ರಾತ್ರಿ ಮಾಡಬಹುದು ಸಮಾಗಮ ಅಂತಂದ್ರೆ ಪತ್ನಿ ಅಲ್ಲದವಳ ಜೊತೆಗೆ ಮಾಡಬೇಕು. ಋತುಮತಿ ಆದವಳ ಜೊತೆಗೇನೆ ಸಮಾಗಮ ಮಾಡಬೇಕು ಅಂತಂದ್ರೆ ಋತುಮತಿ ಆದವಳು ತನ್ನ ಪತ್ನಿ ಅಲ್ಲದೇ ಇದ್ರೂ ಅವಳ ಜೊತೆ ಸಮಾಗಮ ಮಾಡಬೇಕು ಅಂತ ಏನು ಅರ್ಥ ಅಲ್ಲ. ಸತ್ಯದ ಒಂದೊಂದು ಮುಖ ಮಾತ್ರ ಇದು. ರಜಸ್ವಲೆಯಾಗಿ ಅವಳು ತನ್ನ ಸ್ನಾನವನ್ನ ಮುಗಿಸುವ ತನಕ ಅವಳ ಜೊತೆಗೆ ಸಮಾಗಮ ಮಾಡಬಾರ್ದು. ನಚ ಅಸ್ನಾತಾಂ ಶ್ರಿಯಂ ಗಚ್ಚೇತ್ ತಥಾಯುರ್ ವಿಂದತೆ ಫಲಂ. ನಚ ಅಸ್ನಾತಾಂ ಶ್ರಿಯಂ ಅಂದ್ರೆ ಋತುಮತಿಯಾಗಿದ್ದು 3 ದಿವಸ ಕಳೆದ ಮೇಲೆ ಅವಳು ಸ್ನಾನ ಮಾಡಬೇಕು, ಅದಾದ್ಮೇಲೆ ಅವಳ ಜೊತೆ ಸಮಾಗಮ ಮಾಡಬೇಕು ಅಂತ ಒಂದು ಕಡೆ ಅರ್ಥ ಇದೆ. ಅಥವಾ ಸಾಮಾನ್ಯವಾಗಿಯೇ ಸ್ನಾನವನ್ನು ಮಾಡದ ಸ್ತ್ರೀಯ ಜೊತೆಗೆ ಸಮಾಗಮ ಸಲ್ಲದು ಅಂತ ಅರ್ಥ ಇದೆ. ಸ್ವೇ ಸ್ವೇ ತೀರ್ಥೇ ಸಮಾಚಮ್ಯ ಅಂತ ಮುಂದಿನ ಶ್ಲೋಕ. ಕಾರ್ಯ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಪಾತ್ರೆಯಲ್ಲಿರುವ ನೀರಿನಿಂದ ಆಚಮನ ಮಾಡಬೇಕು. ಸ್ವೇ ಸ್ವೇ ತೀರ್ಥೆ ಅಂತಿದೆ. ಅದು ಅನೇಕ ಜನ ಕರ್ತೃಗಳಿದ್ದಾಗ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಪಾತ್ರದಲ್ಲಿರುವ ನೀರನ್ನೇ ತಗೊಳ್ಬೇಕು, ಅಲ್ಲಿಂದಲೇ ಆಚಮನ ಮಾಡಬೇಕು ಅಂತ ಹೀಗೆ ಅರ್ಥ ಆಗ್ತದೆ. ಮುಂದೆ ತುಟಿಗಳನ್ನು ಕೂಡ ಒರೆಸ್ಕೊಳ್ಬೇಕು. ನಾನಾಗಲೇ ಹೇಳಿದೆ, ತ್ರಿಪ್ರೀತ್ವ ಅಪೋದ್ವಿಹಿ ಪ್ರಮೃಜ್ಯ ಕೃತ ಶೌಚೋ ಭವೇ ನರಃ. ಕೇವಲ ತುಟಿಗಳನ್ನು ಮಾತ್ರ ಒರೆಸ್ಕೊಳ್ಳುವುದಲ್ಲ, ಅನೇಕ ಅಂಗಾಂಗಗಳನ್ನೆಲ್ಲವನ್ನು ಕೂಡ ಸ್ವಚ್ಛ ಮಾಡ್ಕೋಬೇಕಾಗ್ತದೆ. ತ್ರಿಪೀತ್ವ ಅಪಹ ದ್ವಿಹಿ ಪ್ರಮೃಜ್ಯ, 2 ಬಾರಿ ಕೈಗಳನ್ನು ಒರೆಸಿಕೊಂಡ್ರೆ ಅಂತ ಅದಕ್ಕೆ ಸರಿಯಾದ ಅನುವಾದ. 2 ಬಾರಿ ತುಟಿಗಳನ್ನೇ ತೊಳಿಬೇಕು ಅಂತ ಏನು ಅರ್ಥ ಅಲ್ಲ. ಯಾಕಂದ್ರೆ 3 ಬಾರಿ ಆಚಮನ ಮಾಡಿ 1 ಬಾರಿ ನೀರನ್ನ ಗೋವಿಂದಾಯ ನಮಃ ಅಂತ ಕೆಳಗೆ ಬಿಟ್ಟು ಮುಂದೆ ಇರುವಂತಹ ಕ್ರಿಯಾ ಅಂದ್ರೆ 2 ಬಾರಿ ಕೈಗಳನ್ನು ತೊಳ್ಕೊಳ್ಳೋದು, ಬಲಗೈ ಮತ್ತು ಎಡಗೈಗಳನ್ನು. ತ್ರಿಪ್ರೀತ್ವ 3 ಬಾರಿ ನೀರನ್ನು ಕುಡಿದು, ದ್ವಿಹಿ ಪ್ರಮೃಜ್ಯ 2 ಬಾರಿ ತೊಳೆದು ಅಂತಂದ್ರೆ ಕೈಗಳನ್ನು ತೊಳೆದು ಅಂತ ಅನುವಾದ ಮಾಡುವುದೇ ಯೋಗ್ಯ. ತುಟಿಗಳನ್ನು ತೊಳ್ಕೊಳ್ಳುವುದು ಅಂತ ಅಲ್ಲಿ ಹೇಳಬೇಕಾಗಿಲ್ಲ. ಇದು ಶೌಚದ ಒಂದು ವಿಧಾನ. ಅಲ್ಲಿಗೆ 101 ಶ್ಲೋಕಗಳು ಅಥವಾ ಕೆಲವು ಕಡೆ 109 ಶ್ಲೋಕಗಳು ಸಮಾಪ್ತವಾಗಿವೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಓಂ ತತ್ಸದರ್ಪಣಮಸ್ತು.